ನಮಸ್ಕಾರ. ನಾನು ನಿಮ್ಮ ನೈಜ ನಾಯಕ ಬೇಡ್ರಬೇಡ ರಾಜ್ಯಾಧ್ಯಕ್ಷ ಕರಿಯಪ್ಪ ನಾಯಕ ದಾವಣಗೆರೆ. ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಬಹಳ ದಿನಗಳಿಂದ ಚಾಲ್ತಿಯಲ್ಲಿರ್ತಕ್ಕಂಥ ಒಂದು ಸ್ಟೋರಿ, ನಮ್ಮ ಸಮಾಜದ ಸ್ಟೋರಿ. ಈ ಸ್ಟೋರಿ ನಾಂದಿ ಅಂತ್ಯ ಅನ್ನೋದಕ್ಕಿಂತಲೂ ಇದನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಬಿಟ್ಬಿಡ್ತೀನಿ ಡಿಸೈಡ್. ಒಬ್ಬೊಬ್ರು ಒಂದೊಂದು ರೀತಿಲಿ ಸಮಾಜವನ್ನ ಹಾಳು ಮಾಡ್ತಾ ಇದ್ದೀವಿ, ನಮ್ಮನ್ನು ಸೇರಿ. ಯಾಕೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಒಗ್ಗಟ್ಟಿಲ್ಲ. ಎಲ್ಲರೂ ರಾಜ್ಯಾಧ್ಯಕ್ಷರುಗಳು, ಎಲ್ಲರೂ ಜಿಲ್ಲಾಧ್ಯಕ್ಷರುಗಳು, ಎಲ್ಲರೂ ಅವರವರಿಗೆ ಏನ್ ಬೇಕೋ ಅದನ್ನ ತಗೊಂತಾ ಇದ್ದಾರೆ. ಸರ್ಕಾರದ ಅನುದಾನ ಆಯ್ತು, ಜನರಿಂದ ಹಣ ಇಸ್ಕೊಂಡು ಅವರಿಗೆ ಫಲಾನುಭವಿಗಳಿಗೆ ದುಡ್ಡು ಲೋನ್ ಮಾಡಿಸ್ಕೊಡೋದಾಯ್ತು. ಅದೇ ರೀತಿಯಾಗಿ ಸಮಾಜಕ್ಕೆ ಮಾಹಿತಿ ಕೊಡ್ಲಿಲ್ದಂಗೆ ಸಮಾಜವನ್ನ ಹಿಂಸಿಸೋದಾಯ್ತು. ಎಲ್ಲರೂ ಮಾಡ್ತಾ ಇದ್ದೀವಿ, ನನ್ನನ್ನು ಸೇರಿ. ಯಾಕೆ ಅಂತ ಹೇಳಿದ್ರೆ, ನಾನು ಯಾರಿಂದಲೂ ತಿಂದಿಲ್ಲ, ಆದ್ರೂ ಮತ್ತೆ ಅಧ್ಯಕ್ಷ ಅಂತ ಅನ್ಸ್ಕೊಂಡ್ಮೇಲೆ ಕೆಲವು ಆಪಾದನೆಗಳನ್ನು ಮೈ ಮೇಲೆ ಹಾಕೊಳ್ಳೇಬೇಕಾಗುತ್ತೆ. ಆದ್ರೆ ಸಾಧನೆ ಅಂತ ಬಂದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಿಟಿ ಕೊಡ್ತೀನಿ. ಇವಾಗ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಮಠ, ಆ ಮಠಕ್ಕೆ ಒಬ್ಬ ಮಠಾಧೀಶ, ಆ ಮಠಾಧೀಶನಿಗೆ ಸ್ವಲ್ಪ ಹಿಂದೆ ಮುಂದೆ ಅಡ್ಡಾಡ್ಲಿಕ್ಕೆ ಬಾಡಿಗಾರ್ಡ್ಸ್, ಅಂದ್ರೆ ಅಂಧ ಭಕ್ತರು. ಈಗ 15ನೇ ತಾರೀಕು ಅಂದ್ರೆ ಇವತ್ತು 17, ನಿನ್ನೆ 16, ಮೊನ್ನೆ 15, ಶುಕ್ರವಾರದಿಂದ ಸ್ಟಾರ್ಟ್ ಆಗಿದೆ. ಏನು ಪಟ್ಟಿ ಎತ್ತೋದು, ತಮ್ಮ ಮೊಬೈಲ್. ಶುಕ್ರವಾರದಿಂದ ಸ್ಟಾರ್ಟ್ ಆಗಿದೆ. ಲಿಸ್ಟ್ ಪ್ರಕಾರ ಪಟ್ಟಿ ಎತ್ತೋದಕ್ಕೆ ಪ್ರಸನ್ನಾನಂದ ಸ್ವಾಮಿಗಳ ಜೊತೆಯಲ್ಲಿ ಅವರ ಪಂಟರ್ಸ್ಗಳೆಲ್ಲ ಹೋಗ್ತಾರೆ. ಅಲ್ಲೇನಾಗುತ್ತೆ, ಯಾವ ತರದವ್ರು ಯಾರಿಗೆ ಸಹಾಯ ಮಾಡಬೇಕು, ಸಮಾಜದಲ್ಲಿ ಮಠಾಧಿಪತಿಯ ಕೆಲಸ ಏನು. ಶುಕ್ರವಾರದಿಂದ ಹೊನ್ನಾಳಿ, ನ್ಯಾಮತಿ, ಶಿಕಾರಿಪುರ ಮತ್ತು ಸಾಗರ, ಸೊರಬ ನೋಡಿ, ಒಂದೇ ದಿವಸಕ್ಕೆ ಇಷ್ಟೊಂದು ಅಡ್ಡಾಡ್ತಾರೆ. ಬೆಳಗ್ಗೆ 9 ವಾಲ್ಮೀಕಿ ಸಮುದಾಯ ಭವನ, ಮಧ್ಯಾಹ್ನ 12 ಬೇಡ್ರ ಕಣ್ಣಪ್ಪನ ದೇವಸ್ಥಾನ, ಮಧ್ಯಾಹ್ನ 2 ವಾಲ್ಮೀಕಿ ಸಮುದಾಯ ಭವನ, ಸಂಜೆ 4 ಉರುಳಿಕೊಪ್ಪ ಗ್ರಾಮ. ಸಂಜೆ 4ರಿಂದ ಉರುಳಿಕೊಪ್ಪ ಗ್ರಾಮದಲ್ಲಿ ಎಂಡ್ ಮಾಡ್ತಾರೆ. ಮತ್ತೆ ಶಿವಮೊಗ್ಗ 16ನೇ ತಾರೀಕು, ಆದ್ರೆ ನಿನ್ನೆ. ಅಂದ್ರೆ ಇದಕ್ಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಪ್ರಶ್ನೆ ಮಾಡೋದು ಇಲ್ಲ. ಸಮಾಜ ಹೆಂಗಿದ್ರೇನು, ಸಮಾಜ ಬುದ್ಧಿವಂತರಾಗಬಾರ್ದು, ಸಮಾಜದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡಬಾರ್ದು, ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಬೆಳೆಸಿದರೆ ನಮಗೆ ಮುಳ್ಳು, ಈ ಒಂದೇ ಕುಟುಂಬದ ರಾಜಕೀಯ ವ್ಯವಸ್ಥೆನೂ ಮುರಿದು ಬಿಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇತಿಹಾಸ ಇರ್ತಕ್ಕಂಥ ಸಮಾಜವನ್ನ ತುಳಿಲಿಕ್ಕೆ ಈ ಮಠಾಧಿಪತಿ ಹಾಗೂ ಇವನ ಪಂಟ್ರು, ಅಂದ್ರೆ ಒರಿಜಿನಲ್ ಆಗಿದ್ರೆ ಮೋಸ್ಟ್ಲಿ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅವ್ರ ಜೊತೆಗಿರ್ತಕ್ಕಂಥ ಪಟಲಾಮಿಗಳೆಲ್ಲ ನಕಲಿಗಳು ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಬ್ಬ ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿದಾನೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ನು ಯಾರಿಗೂ ಸಹಾಯ ಮಾಡ್ಲಿದ್ರು ಪರವಾಗಿಲ್ಲ, ಇನ್ನೊಬ್ರಿಗೆ ತೊಂದರೆ ಮಾಡಲ್ಲ. ಅದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಇಲ್ಲಿ ಯಾವ ರೀತಿ ನಡೆದಿದೆ, ಹೇಗ್ ನಡೆದಿದೆ, ಹೆಂಗ್ ನಡೆದಿದೆ, ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಇವರೋ ಗ್ರಿಪ್ಗಳನ್ನ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರಾ, ಅಥವಾ ಅವರೋ ಗ್ರಿಪ್ಗಳನ್ನ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರಾ, ನನಗೆ ಇದು ಅರ್ಥ ಆಗದೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಕ್ಲಿಯರಿಟಿ ಸಿಗಬೇಕು ಅಂತ ಹೇಳಿದ್ರೆ, ಯಾವನು ಗಜಪಡೆ ಅಂತೆ ಶ್ರೀನಿವಾಸ ರಾಜ್ಯ ತುಂಬಾ ಸಂಘಟನೆ ಕಟ್ಕೊಂತ ಹೋಗ್ತಾ ಇದ್ದಾನೆ. ಒಳ್ಳೇದು, ಹೋರಾಟ ಮಾಡಪ್ಪ, ಹೋರಾಟ ಮಾಡೋ. ಏನ್ ನೀನು ಹೋರಾಟ? ಬರೇ ಸಂಘಟನೆ ಕಟ್ಕೊಂತ ಹೋಗೋದಲ್ಲ ಹೋರಾಟ. ನನ್ನನ್ನು ರಾಜ್ಯ ತುಂಬಾ ಎಲ್ಲರೂ ಸರ್ ಬನ್ನಿ, ನನ್ನ ಸಂಘಟನೆ ಫುಲ್ ಸ್ಟ್ರಾಂಗ್ ಇದೆ, ನಿಮ್ಮ ಹೆಸರು ಮೇಲೆ ನಾನು ನೈಜ ನಾಯಕ ಬೇಡಪಡೆ ಹೆಸರಲ್ಲಿ ಇಲ್ಲಿ ಮಾಡ್ಕೊಂಡು ಹೋಗ್ತೀನಿ, ನೀವಿಲ್ಲಿ ಬಂದು ಒಂದೇ ಒಂದು ವಿಸಿಟ್ ಕೊಡಿ,
ನೋಡಿ ಕರಿತಿದ್ದಾರೆ. ಇಲ್ಲಿ ನನಗೆ ನನ್ನ ಸಂಘಟನೆ ಅಲ್ಲ ಮುಖ್ಯ, ನನ್ನ ಜನಾಂಗದ ಇತಿಹಾಸ. ಆ ತರ ಸಂಘಟನೆ ಕಟ್ಟಬೇಕಂದ್ರೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ಕಟ್ಟಿರೋರು ನಾವು, ರಾಜ್ಯ ವ್ಯಾಪ್ತಿಯಲ್ಲಿ ಕಟ್ಟೋಕೆ ನನಗೆ ಟೈಮ್ ಬೇಕಾಗಿಲ್ಲ. ಈಗ ಇರ್ತಕ್ಕಂಥವ್ರೆ ಸಾಕು ನನಗೆ. ನಾನು ಇಲ್ಲಿ ಏನ್ ಹೇಳ್ತೀನಿ, ಯಾವುದೇ ಸಂಘಟನೆ ಇರ್ಲಿ, ಯಾವುದೇ ರಾಜ್ಯಾಧ್ಯಕ್ಷನಿರ್ಲಿ, ಬಿಲ್ಡಪ್ ಕೊಡೋದು ಬಿಡಿ. ಮೊದಲು ಸಮಾಜಕ್ಕೆ ನೀನು ಕೊಡುಗೆ ಏನು ತಿಳಿಸು. ಸರ್ಕಾರದಿಂದ ಮಾಹಿತಿಗಳನ್ನ ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸು. ಮಠದಲ್ಲಿರ್ತಕ್ಕಂಥ ಮಠಾಧಿಪತಿ ಇವಾಗ ಏನ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಮಾಡ್ಬೇಕಾಗಿತ್ತು, ಇವಾಗ ಹೆಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಯಾಕೆ ಹಂಗ್ ಮಾಡ್ತಾ ಇದ್ದಾರೆ, ನಾವೆಲ್ಲ ಒಗ್ಗಟ್ಟಿಲ್ಲ, ಅದಕ್ಕೋಸ್ಕರ ಅವ್ರ ಹಂಗ್ ಮಾಡ್ತಿದ್ದಾರೆ, ನೀವೆಲ್ಲರೂ ಒಗ್ಗಟ್ಟಾಗ್ರಿ. ಈ ತರ ಮೆಸೇಜ್ಗಳು ಮುಟ್ಸಿ. ನೀನ್ ಬಂದು ಸಮಾಜಕ್ಕೆ 1 ಕೋಟಿ ಕೊಡು 2 ಕೋಟಿ ಕೊಡು ಅಂತ ನಾನು ಕೇಳ್ತಾ ಇಲ್ಲ. ಎಲ್ಲ ಅಧ್ಯಕ್ಷರುಗಳಿಗೆ ಹೇಳ್ತೀನಿ, ಬರೀ ಇದು ಶ್ರೀನಿವಾಸ್ಗೆ ಒಬ್ನಿಗೆ ಅಲ್ಲ. ಮೊದಲು ಸಮಾಜಕ್ಕೋಸ್ಕರ ದುಡಿರಿ, ಆಮೇಲೆ ಅಧ್ಯಕ್ಷರುಗಳು ಆಗಂತ್ರಿ. ಕಟ್ಟಂತ್ರಿ, ಎಲ್ಲಾ ಕಡೆಗೂ ಹೋಗಿ ಕಟ್ಟಂತ್ರಿ, ಪಟಾಲಾಮ್ಗಳು ನೀವು ಇಡಂತ್ರಿ. ಈಗಿರ್ತಕ್ಕಂಥ ಒಂದು ಮಹಾಸಭಾ ಏನ್ ಮಾಡ್ತಾ ಇದೆ, ಏನು ಮಾಡ್ತಾ ಇಲ್ಲ, ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅದು ಮಠಾಧಿಪತಿ ಇದಲ್ವಾ, ಅವ್ರು ಹೇಳ್ದಂಗೆ ಕೇಳುತ್ತೆ. ಅವ್ರಿಗೆ ಏನ್ ಬರುತ್ತೆ, ಇನ್ಕಮ್ ಬರುತ್ತೆ. ಸಮುದಾಯ ಭವನ, ಕೆಲವೊಂದು ಸಮುದಾಯ ಭವನಗಳು, ಕೆಲವೊಬ್ಬ ಲೀಡರ್ಸ್ಗಳು, ಕೆಲವೊಬ್ಬ ಅವ್ರಿಗೂ ಇದಾರೆ ಪಟಾಲಾಮ್ಗಳು. ಅದಕ್ಕೋಸ್ಕರ ಇಷ್ಟಕ್ಕಂಡೆಲ್ಲ ನಡೀತಾ ಇರೋದು. ಅದಕ್ಕೆ ಮೊದಲು ಅದನ್ನ ಬಿಡಿ, ಜಾತ್ರೆ ಮಾಡೋದು ನಿಲ್ಸಿ. ಅದೇ ಜಾತ್ರೆ ದುಡ್ಡಲ್ಲಿ IAS, KAS, IPS ಎಜುಕೇಶನ್ ಟ್ರಸ್ಟ್ ಓಪನ್ ಮಾಡಕ್ ಹೇಳಿ. ಕಾಲೇಜೇ ಎಲ್ಲ ಅವನ್ನೆಲ್ಲ ಎಲ್ಲಿ ಮಾಡ್ಬೇಕು ಅಂತೀರಾ? ಅದಕ್ಕೆ ಹೇಳಿದ್ದು ಮೊದಲು ಒಗ್ಗಟ್ಟಾಗ್ಬೇಕು ಅಂತ. ಮೊದಲು ಒಗ್ಗಟ್ಟಾಗಿ, ಆಮೇಲೆ ಸಮಾಜದಲ್ಲಿ ಏನ್ ನಡೀತದೆ ಏನ್ ನಡೀತೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಅವ್ನ ಹಂಗಂದ, ಇವ್ನ ಹಿಂಗಂದ, ಇವ್ನ ಪಟ್ಟಿ ಎತ್ಕೊಂತಲ್ಲ ಹೋದ, ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಗ್ರೂಪ್ ಮಾಡಿರ್ತೀವಲ್ಲ, ಯಾವ್ದಕ್ ಮಾಡಿರ್ತೀವಿ ಗ್ರೂಪು, ಆ ವಿಚಾರದ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಗ್ರೂಪ್ ಮಾಡಿರ್ತೀವಿ. ಯಾವನೋ ಬಕೀಟ ನನ್ನ ಮಕ್ಕಳ ಮಾತುಗಳು ಕೇಳ್ಕೊಳ್ತಿರೋ ಏನು ನನಗೆ ಏನ್ ಗೊತ್ತಾಗ್ತಿದೆ ಗೊತ್ತಾ, ಕೆಲವು ಇಡಿಯಟ್ಸ್ಗಳನ್ನ ಗ್ರೂಪ್ ಅಲ್ಲೇ ಇಟ್ಕೋಬಾರ್ದು ಅನ್ಸುತ್ತೆ. ನಾವೇನೋ ಹಾಕಿರ್ತೀವಿ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಗುಡ್ ಮಾರ್ನಿಂಗು ಗುಡ್ ನೈಟು ಯಾವನೋ ಬಕೀಟ್ ನನ್ನ ಮಗ ಮಾಡಿರ್ತಕ್ಕಂಥದ್ದು ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಚರ್ಚೆ ಮಾಡೋದು. ಆ ಚರ್ಚೆನೂ ಅಲ್ಲದು, ಸುಮ್ನೆ ಹಾಕ್ಬಿಟ್ಟು ಸುಮ್ನೆ ಇದ್ಬಿಡೋದು. ಈಗ ಒಂದು ವಿಡಿಯೋ ಹಾಕ್ಬಿಡ್ತೀವ, ಸುಮ್ನೆ ಆಗ್ಬಿಡೋದು. ನಾಚಿಕೆ ಆಗ್ಬೇಕು ನಿಮ್ ಯೋಗ್ಯತೆಗೆ. ಸಮಾಜಕ್ಕೋಸ್ಕರ ನಿನ್ ಕೈಲಿ ಏನು ಸೇವೆ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು. ಅದನ್ನು ಮಾಡಕ್ಕಾಗೋದಿಲ್ಲ ನಿನ್ ಕೈಲಿ. ರಾಜ್ಯದ ತುಂಬಾ ಸಂಘಟನೆಗಳು ನೋಡ್ಬೇಕು, ಪಾಳ್ಯಗಾರರ ಗತ್ತು ದೇಶಕ್ಕೆ ಗೊತ್ತು. ಆ ಸಿದ್ಧಾಂತಕ್ಕೆ ತಕ್ಕನಂಗಾರ ಇರ್ರಯ್ಯ. ಬಡ್ಕಂತ ಇದ್ದಾರೆ ಗುಮ್ನೂರ್ ಮಲ್ಲಿಕಾರ್ಜುನಪ್ಪನವರು, ಬಡ್ಕಂತ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು. ಸಮಾಜ ಬದಲಾವಣೆ ಮಾಡಿ, ಸಮಾಜ ಬದಲಾವಣೆ ಮಾಡಿ. ಕೊನೆಯದಾಗಿ, ಸಮುದಾಯದ ಜನರಿಗೆ ಶಿಕ್ಷೆ, ಮಠಾಧೀಶನ ಭಿಕ್ಷೆ, ಲೂಟಿ ಒಡೆಯುವವರಿಗೆ ರಕ್ಷೆ, ಮತ್ತೆ ಜಾತ್ರೆ ಜನರಿಗೆ ಭಿಕ್ಷಾ ಪಾತ್ರೆ. ಇದು ಕೊನೆಯದಾಗಿ ನಮಗೆ ಸಿಗೋದು. ನೀವು ಒಗ್ಗಟ್ಟಾಗ್ಲಿಲ್ಲ ಅಂದ್ರೆ ಅವ್ನು ಭಿಕ್ಷೆ ಎತ್ಕೊತ ಹೋಗ್ತಾನೆ, ನಮಗೆ ಪಾತ್ರೆ ಇಡ್ತಾನೆ. ಇನ್ ಮುಂದೆಲ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ನಾನು ಯಾವ ಸಂಘಟನೆ ದೂರ್ತಾ ಇಲ್ಲ. ಕಟ್ಟಲಿ ಸಂಘಟನೆ, ಬೆಳ್ಕೊಳ್ರಿ, ನೀವು ಬೆಳೀರಿ, ಸಮಾಜನ ಹಂಗೆ ಬೆಳೆಸ್ರಿ. ಜೈ ವಾಲ್ಮೀಕಿ.